ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ 1,000ಕ್ಕಿಂತ ಕಡಿಮೆ ಸಬ್ಸ್ಕ್ರೈಬ್ ಇದ್ರೆ ಈ ವಿಡಿಯೋ ನಿಮ್ಗಾಗಿ. ಡಾಟಾದ ಪ್ರಕಾರ ಯೂಟ್ಯೂಬ್ ಅಲ್ಲಿ 90% ಚಾನೆಲ್ಗಳು 1000 ಸಬ್ಸ್ಕ್ರೈಬ್ ಅನ್ನ ರೀಚ್ ಮಾಡಲ್ಲ. ನಾವು ಆ 90% ಅಲ್ಲಿ ಬರಬಾರ್ದಂದ್ರೆ ಯಾವ ಮಿಸ್ಟೇಕ್ ಮಾಡಬಾರ್ದಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. 90% ಯೂಟ್ಯೂಬರ್ಸ್ ಈ ಮಿಸ್ಟೇಕ್ ನ ಮಾಡಿನೇ ತಮ್ಮ ಗ್ರೋತ್ ಅನ್ನು ಕಳ್ಕೊತಿದ್ದಾರೆ. ನೀವು ಕೆಲಸ ಮಾಡ್ತೀರಾ, ವಿಡಿಯೋ ಮಾಡ್ತೀರಾ, ಕಂಟೆಂಟ್ ಒಳ್ಳೆ ಕೊಡ್ತೀರಾ, ಆದ್ರೂ ನಿಮ್ಗೆ ವ್ಯೂಸ್ ಬರ್ತಿಲ್ಲ. ಯಾಕೆ ಈ ತರ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ವಾ? ಸೊ ನಾನು ಇವತ್ತು ಈ 7 ಮಿಸ್ಟೇಕ್ ನ ಹೇಳ್ತೀನಿ. ಈ 7 ಮಿಸ್ಟೇಕ್ ನ ನೀವು ಮಾಡಿಲ್ಲ ಅಂದ್ರೆ ನಿಮ್ ಚಾನೆಲ್ ಗ್ರೋ ಆಗೋದು ಪಕ್ಕ. ಫಸ್ಟ್ ಮಿಸ್ಟೇಕ್, ನಿಮ್ಮ 60 ಸೆಕೆಂಡ್ ವಿಡಿಯೋದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳೋದು. ಹೌದು, ನೀವು ಶುರು ಮಾಡಿದ ತಕ್ಷಣ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀರಾ. ಬಟ್ ನೀವು ಯಾವ್ದ್ರ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀರಾ ಅಂತಾನೆ ಹೇಳಲ್ಲ. ನಿಮ್ ವ್ಯೂವರ್ಸ್ ಗೆ ಹೆಂಗೆ ಗೊತ್ತಾಗುತ್ತೆ ಇವರು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಿದ್ದಾರೆ, ನಾವು ಈ ವಿಡಿಯೋನ ಲೈಕ್ ಮಾಡ್ಬೇಕಾ, ಸಬ್ಸ್ಕ್ರೈಬ್ ಮಾಡ್ಬೇಕಾ ಅಂತ? ನೀವೇ ಒಂದ್ಸಲ ಯೋಚನೆ ಮಾಡಿ. ಇವಾಗ ನೀವು ಒಂದು ಹೋಟೆಲ್ಗೆ ಹೋಗ್ತೀರಾ, ಹೋಟೆಲ್ಗೆ ಹೋಗಿ ವೆಯ್ಟರ್ ಬಂದು ಸರ್ ನಂಗೆ 5 ಸ್ಟಾರ್ ರೇಟಿಂಗ್ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಊಟನೇ ಬಂದಿರಲ್ಲ, ನೀವು ಹೆಂಗ್ ರೇಟಿಂಗ್ ಕೊಡ್ತೀರಾ? ಸೇಮ್ ಮೆಥಡ್ ಯೂಟ್ಯೂಬ್ ಅಲ್ಲೇ ಆಗ್ತಿರೋದು. ಸೊ ನೀವು ಈ ತರ ಮಾಡೋದ್ರಿಂದ ನಿಮ್ ವ್ಯೂವರ್ಸ್ ಆಗ್ಲಿ, ಆಡಿಯನ್ಸ್ ಆಗ್ಲಿ ಡಿಸ್ಟರ್ಬ್ ಆಗ್ತಾರೆ. ಆದ್ರಿಂದ ನಿಮ್ ವಿಡಿಯೋನ ಸ್ಕಿಪ್ ಮಾಡೋ ಚಾನ್ಸ್ ಬಹಳ ಇರುತ್ತೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಸಿಂಪಲ್. ನೀವು ನಿಮ್ಮ ಫಸ್ಟ್ ವಿಡಿಯೋದಲ್ಲಿ ಅವರಿಗೆ ವ್ಯಾಲ್ಯೂ ಕೊಡಿ. ಆಡಿಯನ್ಸ್ಗೆ ಅನಿಸ್ಬೇಕು, ಓ ಈ ವಿಡಿಯೋದಿಂದ ನನ್ಗೆ ಯೂಸ್ಫುಲ್ ಇದೆ, ವ್ಯಾಲ್ಯೂ ಇದೆ. ಸೊ ನಂತರ ನೀವು ಸಬ್ಸ್ಕ್ರೈಬ್ ಕೇಳಿ, ಲೈಕ್ ಮಾಡಕ್ ಹೇಳಿ. ಅವಾಗ ನಿಮ್ಮ ಸಬ್ಸ್ಕ್ರೈಬ್ ರೇಟ್ ಜಾಸ್ತಿ ಇರುತ್ತೆ. ಇವಾಗ ನನ್ನ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಆದ್ರೂ ವ್ಯಾಲ್ಯೂ ಇಲ್ಲ, ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇವಾಗ ನಾನು ಅಷ್ಟೇ ಸ್ವಲ್ಪ ವ್ಯಾಲ್ಯೂಯೇಬಲ್ ಇರುವಂತಹ ಇನ್ಫಾರ್ಮೇಶನ್ ನನ್ನ ವ್ಯೂವರ್ಸ್ಗೆ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಂತರ ನಾನು ಸಬ್ಸ್ಕ್ರೈಬ್ ಕೇಳಿದೆ, ನೀವು ಹಾಗೆ ಮಾಡಿ ಅಂತ ಹೇಳ್ತಿರೋದಷ್ಟೇ. ಎರಡನೇ ಮಿಸ್ಟೇಕ್ ಮತ್ತು ದೊಡ್ಡ ಮಿಸ್ಟೇಕ್ ಅಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ಬಿಗಿನರ್ ಯೂಟ್ಯೂಬರ್ ಆಗ್ಲಿ, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಗಿ ಮಾಡುವಂತ ದೊಡ್ಡ ಮಿಸ್ಟೇಕ್ ಯಾವ್ದು ಗೊತ್ತಾ? ನನ್ನ ಹತ್ರ ಸೆಟಪ್ ಇಲ್ಲ, ನನ್ನ ಹತ್ರ 4K ಕ್ಯಾಮರಾ ಇಲ್ಲ, ಒಳ್ಳೆ ಮೈಕ್ ಇಲ್ಲ, ಲೈಟ್ ಇಲ್ಲ ಅನ್ಕೊಂಡು ನಾನು ಇದೆಲ್ಲ ಸೆಟಪ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ನೀವು ಆ ತರ ಇನ್ನು ಸೆಟಪ್ ಆದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅನ್ಕೊಂಡ್ರೆ ತಿಂಗಳು ಆಗ್ಬಹುದು, ವರ್ಷನ ಆಗ್ಬಹುದು. ಸೊ ನೀವು ಆ ತರ ವೇಟ್ ಮಾಡ್ತಾ ಇದ್ರೆ ನೀವು ಯಾವತ್ತು ವಿಡಿಯೋನು ಮಾಡಕ್ ಆಗಲ್ಲ. ನಿಮ್ಮ ವಿಡಿಯೋ ನಿಮ್ಮ ಹತ್ರ 4K ಕ್ಯಾಮರಾ ಇದೆ, ಹೈ ಬಜೆಟ್ ಮೈಕ್ ಇದೆ, ಲೈಟ್ ಸೆಟಪ್ ಇದೆ ಅಂತ ಯಾರು ನೋಡಲ್ಲ. ನಿಮ್ಮ ವಿಡಿಯೋ ನೋಡ್ದು ನಿಮ್ ವಿಡಿಯೋದಲ್ಲಿ ವ್ಯಾಲ್ಯೂ ಇದೆಯಾ, ಅವರಿಗೆ ಯೂಸ್ಫುಲ್ ಇದೆಯಾ ಅಂತಾದ್ರೆ ಮಾತ್ರ ನೋಡ್ತಾರೆ. ನಾನೇನು ಇವಾಗ ದೊಡ್ಡ ಸೆಟಪ್ ಮಾಡ್ಕೊಂಡು ನಾನೇನು ವಿಡಿಯೋ ಮಾಡ್ತಿಲ್ಲ ನಿಮ್ಗೆ. ನಾನು ಆಲ್ರೆಡಿ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಹೆಂಗೆ ಶೂಟ್ ಮಾಡ್ತಿದ್ದೀನಿ ಅಂತ, ಎಷ್ಟು ಬಜೆಟ್ ಮೈಕ್ ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಆ ವಿಡಿಯೋ ನೋಡಿ ನಿಮ್ಗೂ ಗೊತ್ತಾಗುತ್ತೆ. ನಿಮ್ಮ ಹತ್ರ ಜಸ್ಟ್ ಒಂದು ಫೋನ್ ಇದ್ರೆ ಸಾಕು, ನೀವು ಅದರಲ್ಲಿ ಶುರು ಮಾಡಿ. ನಿಮ್ಮ ಸೆಟಪ್ ಗಿಂತ ನಿಮ್ಮ ಕಂಟೆಂಟ್ ಮ್ಯಾಟರ್ ಆಗುತ್ತೆ. ಥರ್ಡ್ ಮಿಸ್ಟೇಕ್ ಏನಂದ್ರೆ, ಮೈ ನೇಮ್ ಇಸ್ GK, ದಿಸ್ ಇಸ್ ಮೈ ಚಾನೆಲ್. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಾನು ಈ ತರದ ವಿಡಿಯೋ ಮಾಡ್ತಿದ್ದೀನಿ. ಈ ತರ ಹೇಳೋದು ಮೊದಲು ನಿಲ್ಲಿಸಿ. ಈ ತರ ಹೇಳೋದ್ರಿಂದ ನಿಮ್ಮ 30 ಸೆಕೆಂಡ್, ಮೊದಲ ವಿಡಿಯೋದ 30 ಸೆಕೆಂಡ್ ಹೋಗುತ್ತೆ. ಸೊ ಹಾಗಾಗಿ ನಿಮ್ ವ್ಯೂವರ್ಸ್ಗೆ ಅದು ಬೋರ್ ಅನ್ಸುತ್ತೆ. ನಿಮ್ ವ್ಯೂವರ್ಸ್ಗೆ ನೀವು ಯಾರಂತಾನೆ ಗೊತ್ತಿಲ್ಲ. ಅವರಿಗೆ ನಿಮ್ಮ ಹೆಸರು ಆಗ್ಲಿ, ಚಾನೆಲ್ ನೇಮ್ ಆಗ್ಲಿ ಮ್ಯಾಟ್ರ್ ಆಗಲ್ಲ. ಅವರಿಗೆ ಮ್ಯಾಟ್ರ್ ಆಗೋದು ನಿಮ್ ಇನ್ಫಾರ್ಮೇಶನ್ ಅಷ್ಟೇ. ಸೊ ಅದನ್ನು ಮೊದಲು ತಿಳ್ಕೊಳ್ಳಿ. ನೀವು ಆ ತರ ಹೇಳೋದ್ರಿಂದ ನಿಮ್ಮ ವ್ಯೂವರ್ಸ್ ಆಗಿ ಆಡಿಯನ್ಸ್ಗೆ ಬೋರ್ ಆಗಿ ಅವರು ನಿಮ್ಮ ವಿಡಿಯೋನ ಸ್ಕಿಪ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ, ನೀವು ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ನೀವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅದರಲ್ಲಿ ಮೆನ್ಷನ್ ಮಾಡಿ. ಆವಾಗ ಅವರಿಗೆ ಯೂಸ್ಫುಲ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಬೇಕಾದ್ರೆ ನಿಮ್ಮ ಚಾನೆಲ್ ನೇಮ್, ನಿಮ್ಮ ಹೆಸರು, ಇಂಟ್ರೋನ ಆಮೇಲೆ ಹೇಳಿ, ನೋ ಪ್ರಾಬ್ಲಮ್. 4ನೇ ಮಿಸ್ಟೇಕ್ ಅಂದ್ರೆ ನಿಮ್ಮ ವಿಡಿಯೋನ ಅನ್ನೆಸೆಸರಿ ಆಗಿ ಲಾಂಗ್ ತಗೊಂಡು ಹೋಗುದು, ಅಂದ್ರೆ ಸುಮ್ಮನೆ ಎಳ್ಕೊಂಡು ಹೋಗುದು. ಇನ್ನು ಆಲ್ಮೋಸ್ಟ್ ಬಿಗಿನರ್ಸ್ ಮಾಡ್ತಾರೆ. ಯಾಕೆಂದ್ರೆ ಅವರು ಯಾರೋ ಹೇಳಿರೋದನ್ನ ಕೇಳ್ತಾರೆ. ಲಾಂಗ್ ವಿಡಿಯೋನ ಯೂಟ್ಯೂಬ್ ಪುಷ್ ಮಾಡುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ಬೇಗ ಮಾನಿಟೈಸೇಷನ್ ಆಗುತ್ತೆ ಅಂತ. ಸೊ ಅದಕ್ಕಾಗಿ ಅವರು ಅನ್ನೆಸೆಸರಿ ಆಗಿ ಅದನ್ನ ಲಾಂಗ್ ಮಾಡ್ತಾರೆ. ಆ ತರದ ಮಿಸ್ಟೇಕ್ ಅನ್ನು ಮಾಡಕ್ ಹೋಗ್ಬೇಡಿ. ಸೊ ನಿಮ್ ಟಾಪಿಕ್ ಎಷ್ಟಿದೆ ಅಷ್ಟೇ ಮಾಡಿ. 5 ನಿಮಿಷ ಇದೆ, 5 ನಿಮಿಷಕ್ಕೆ ನಿಲ್ಸಿ. ಅಂದ್ರೆ ಆ ತರ ಮಾಡಿದ್ರೆ, ಲಾಂಗ್ ಆಗಿ ತಗೊಂಡೋದ್ರೆ ನೀವು ಅವ್ರಿಗೆ ವ್ಯೂವರ್ಸ್ಗೆ ಇರಿಟೇಟ್ ಆಗುತ್ತೆ. ಸೊ ಅವರು ಮೊದಲೇ ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ತಾರೆ, ಅವ್ರು ಫುಲ್ ನೋಡಕ್ ಹೋಗಲ್ಲ. ಸೊ ಅದಕ್ಕಾಗಿ ಆ ತರದ ಮಿಸ್ಟೇಕ್ ಅನ್ನ ನೀವು ಮಾಡಕ್ ಹೋಗ್ಬೇಡಿ. ಮತ್ತೊಂದು ಮಿಸ್ಟೇಕ್ ಅಂದ್ರೆ ಒಂದೇ ಫಾರ್ಮೆಟ್ ಮೇಲೆ ವಿಡಿಯೋ. ಹೌದು, ನೀವು ಬಿಗಿನರ್ಸ್ನವರು ಏನ್ ಮಾಡ್ಬೇಕಂದ್ರೆ ಒಂದೇ ಫಾರ್ಮೆಟ್ ಮೇಲೆ ವಿಡಿಯೋ ಮಾಡಕ್ ಹೋಗ್ಬೇಡಿ. ನೀವು ಬೇರೆ ಬೇರೆ ಫಾರ್ಮೆಟ್ ಮೇಲೆ, ಬೇರೆ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಮಾಡಕ್ ಹೋಗಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ವ್ಯೂವರ್ಸ್ಗೆ ಯಾವ್ದು ಹೆಚ್ಚು ರೀಚ್ ಆಗ್ತಿದೆ ಅಂತ. ನಿಮ್ಗೆ ಒಂದು 2-3 ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ಅನಿಸುತ್ತೆ, ಓ ಈ ವಿಡಿಯೋ ರೀಚ್ ಆಗ್ತಿದೆ, ಈ ವಿಡಿಯೋದಿಂದ ಗ್ರೋತ್ ಇದೆ ಅಂತ. ಸೊ ಆವಾಗ ನಿಮ್ಗೆ ಆ ತರದ ವಿಡಿಯೋನ ಮಾಡ್ಕೊಂಡು ಹೋಗಿ. ಆವಾಗ ನಿಮ್ಗೆ
ಯೂಟ್ಯೂಬ್ ಅಲ್ಲಿ ಗ್ರೋತ್ ಆಗ್ಬೋದು. ಸೊ ನೀವು ಬಿಗಿನರ್ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ತರದ ವಿಡಿಯೋ ಮಾಡ್ತಾ ಇರ್ತೀನಿ ಬಿಗಿನರ್ಗೋಸ್ಕರನೇ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಿಗಿನರ್ಸ್ ಮತ್ತೊಂದು ಮಾಡೋ ಮಿಸ್ಟೇಕ್ ಏನಂದ್ರೆ ಇವರು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ನೋಡ್ತಾರೆ ಅವ್ರದ್ದು 10 ಮಿಲಿಯನ್ 20 ಮಿಲಿಯನ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ ಎಲ್ಲ ಇಡ್ತಾರೆ. ಅವ್ರ ತರನೇ ವಿಡಿಯೋ ಮಾಡ್ಬೇಕು, ಅವ್ರ ತರನೇ ಗ್ರೋ ಆಗ್ಬೇಕಾ ಅನ್ಕೊಂತಾರೆ. ಸೊ ಅವರು ಅದೇ ತರ ವಿಡಿಯೋ, ಅದೇ ತರ ಐಡಿ ಎಲ್ಲ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಏನ್ ಮಿಸ್ಟೇಕ್ ಆಗುತ್ತೆ ಅಂದ್ರೆ ಆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗೆ ಅವ್ರದ್ದೇ ಸಪರೇಟ್ ಫ್ಯಾನ್ ಬೇಸ್ ಇರುತ್ತೆ, ಅವರಿಗೆ ಫಾಲೋವರ್ಸ್ ಇರುತ್ತೆ, ಅವ್ರ ವಿಡಿಯೋ ಅವರೇ ನೋಡ್ತಾರೆ. ಹಾಗಿದ್ರೆ ನೀವು ಮಾಡೋ ವಿಡಿಯೋನ ಯಾರು ನೋಡ್ತಾರೆ? ಸೊ ಅದಕ್ಕಾಗಿ ನಾನು ಹೇಳ್ತಿರೋದು, ನೀವು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಅವರ ಕಾಪಿ ಮಾಡಕ್ ಹೋಗ್ಬೇಡಿ. ಇವಾಗ 10, 20, 30, 50 ಸಾವಿರ ಫಾಲೋವರ್ಸ್ ಸಬ್ಸ್ಕ್ರೈಬ್ ಇರ್ತಾರಲ್ಲ, ಅವ್ರ ವಿಡಿಯೋ ನೋಡಿ. ಆ ವಿಡಿಯೋದಲ್ಲಿ ಯಾವ್ದು ಅವರಿಗೆ ಜಾಸ್ತಿ ರೀಚ್ ಆಗಿದೆ ಆ ತರದ ಕಂಟೆಂಟ್ ಅನ್ನು ನೀವು ಮಾಡಿ, ಕಾಪಿ ಮಾಡಿ. ಬಟ್ ನಿಮ್ದೇ ಆದ ಒಂದು ಯುನಿಕ್ ಸ್ಟೈಲ್ ಅಲ್ಲಿ ಮಾಡಿ ಅಂತ ಹೇಳ್ತಿರೋದು. ಇವಾಗ ನಿಮ್ದೇ ಆದ ಒಂದು ಚಾನೆಲ್ ನ ಓಪನ್ ಮಾಡಿರ್ತೀರಾ, ಅದರಲ್ಲಿ ನಿಮ್ಗೆ 10, 20, 30, 50 ಹಂಗೆ ಸಬ್ಸ್ಕ್ರೈಬರ್ ಇರ್ತಾರೆ. ಅದರಲ್ಲಿ ನಿಮ್ಮ ವಿಡಿಯೋನ ವ್ಯೂ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕೆಲವರು ಕಮೆಂಟ್ ಮಾಡ್ತಾರೆ. ಆ ಕಮೆಂಟ್ ನ ನೀವು ಹಂಗೆ ಬಿಡಕ್ ಹೋಗ್ಬೇಡಿ. ಆ ಕಮೆಂಟ್ಗೆ ರಿಪ್ಲೈ ಕೊಡಿ. ನಾನು ಇದನ್ನು ಏನಕ್ಕೆ ಕೇಳ್ತಿದ್ದೀರಿ ಅಂದರೆ, ನಿಮ್ಗೆ ಅಲ್ಲಿ ಕಮೆಂಟ್ ಮಾಡ್ತಾರಲ್ಲ ನಿಮ್ಮ ವಿಡಿಯೋ, ಚಿಕ್ಕ ಚಿಕ್ಕ ವಿಡಿಯೋಗಳಿಗೂ ಅವರು ನಿಮ್ಮ ನಿಜವಾದ ಫಾಲೋವರ್ಸ್ ಆಗಿರ್ತಾರೆ. ಸೊ ಅವ್ರ ಕಮೆಂಟ್ಗೆ ನೋಡಿ ಹಾಗೆ ಬಿಡೋ ಮಿಸ್ಟೇಕ್ ಮಾಡಕ್ ಹೋಗ್ಬಿಡಿ. ಏನಂದ್ರೆ ಅವ್ರು ಕಮೆಂಟ್ ಮಾಡ್ತಾರಲ್ಲ, ಆ ಕಮೆಂಟ್ ಇಂದಾಗಿ ಯೂಟ್ಯೂಬ್ಗೆ ಸಿಗ್ನಲ್ ಸಿಗುತ್ತೆ, ಓ ಈ ವಿಡಿಯೋ ರೀಚ್ ಆಗ್ತಿದೆ. ಸೊ ಅದಕ್ಕಾಗಿ ನಾನು ಹೇಳ್ತಿದ್ದೀನಿ, ಯಾವುದೇ ಕಮೆಂಟ್ ನ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ನಾನು ಇವಾಗ ಇಷ್ಟೆಲ್ಲ ಮಿಸ್ಟೇಕ್ ಹೇಳಿದ್ರೆ ಈ ಮಿಸ್ಟೇಕ್ ನ ಇನ್ನು ಮಾಡಕ್ ಹೋಗ್ಬೇಡಿ. ಅವಾಗ ನೋಡಿ ನಿಮ್ಮ ಚಾನೆಲ್ ಗ್ರೋತ್ ಆಗೇ ಆಗುತ್ತೆ. ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ವಿಡಿಯೋಗಳಿಗೆ ಹೆಲ್ಪ್ ಆಗುವಂತ ವಿಡಿಯೋ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಪೇಜ್ ನ.